ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾಡ್ತಿರೋ ರೆಸಿಪಿ ಬಂತು ಮೆಂತ್ಯ ಎಗ್ ಬುರ್ಜಿ. ಇದಕ್ಕೆ ಏನೇನು ಬೇಕಂತಂದರೆ ಮೆಂತ್ಯನ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು, ಎಗ್ ಬೇಕು, ಆಮೇಲೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಜಾಸ್ತಿ ಯಾಕೆಂದರೆ ಚೆನ್ನಾಗಿರುತ್ತೆ. ನಾನು ಒಂದು 2-3 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೆಟೊ ತೊಗೊಂಡಿದ್ದೀನಿ. ಆಮೇಲೆ ಏನು ಮಾಡಬೇಕು, ಎಣ್ಣೆ ಕಾಯಕ್ಕೆ ಇಡಬೇಕು. ಎಣ್ಣೆ ಕಾದ್ಮೇಲೆ ಇದೆಲ್ಲ ಬಾಣಂತಿಯರಿಗೆಲ್ಲ ನಮ್ಮ ಸೈಡ್ ತುಂಬ ಹೆಲ್ದಿ. ಇದು 3 ಮೂಲೆ ಚಪಾತಿ ಮಾಡಿ ಈ ಪಲ್ಯ ಮಾಡಿ ಕೊಡ್ತಾರೆ. ತುಂಬ ಹೆಲ್ದಿ ರೆಸಿಪಿ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಸಾಲೆ, ಗರಂ ಮಸಾಲ, ಧನಿಯಾ ಪೌಡ್ರು, ಜೀರಾ ಪೌಡ್ರು ಒಂದು ಹಾಫ್ ಟೇಬಲ್ ಸ್ಪೂನ್ ತೊಗೊಳ್ಳಿ. ಆಮೇಲೆ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ತೊಗೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ತೊಗೊಳ್ಳಿ. ಇವಾಗ ನೋಡಿ ಸಾಸಿವೆ ಜೀರಿಗೆ ಸಿಡಿತಾ ಇದೆ, ಕರಿಬೇವು ಹಾಕೋಣ. ಅದಾದಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಬೆಂದಿದೆ, ಇವಾಗ ಟೊಮೆಟೊ ಹಾಕೊಳ್ಳೋಣ. ಉಪ್ಪು ಇವಾಗಲೇ ಸೇರಿಸ್ಬಿಡೋಣ, ಅಂದರೆ ಟೊಮೆಟೊ ಬೇಗ ಬೇಯುತ್ತೆ. ಎಷ್ಟು ಬೇಕೋ ಅಷ್ಟು. ಈ ಎಗ್ ಬುರ್ಜಿಗೆಲ್ಲ ಸ್ವಲ್ಪ ಕಡಿಮೆನೇ ಉಪ್ಪು ಯೂಸ್ ಮಾಡಿ, ಆಮೇಲೆ ನೋಡ್ಕೊಂಡು ಆ್ಯಡ್ ಮಾಡಿ. ಯಾಕಂತಂದರೆ ಇದು ಸ್ವಲ್ಪ ಬೇಗ ಉಪ್ಪು ಜಾಸ್ತಿ ಆಗಿಬಿಡತ್ತೆ. ಟೊಮೆಟೊ ಬೆಂದಿದೆ, ಇವಾಗ ಮೆಂತ್ಯ ಹಾಕೊಬೇಕು. ತೊಳೆದಿಟ್ಕೊಂಡಿರ್ತೀವಲ್ವ ಆ ಮೆಂತ್ಯನ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಫ್ಲೇಮ್ ಜೋರಾಗಿಟ್ಟು ಬೇಯಿಸಿ. ಇದ್ರಲ್ಲಿ ನೀರಿನ ಅಂಶ ಇರುತ್ತೆ, ಅದೆಲ್ಲ ಬಿಟ್ಕೊಂಡು ಬಾಡಬೇಕಿದು. ಅಷ್ಟುವರೆಗೆ ಬೇಯಿಸಿ. ಇವಾಗ ಮೆಂತ್ಯ ಎಲ್ಲ ಬಾಡೋಗಿ ಎಣ್ಣೆ ಬಿಟ್ಕೊತಿದ್ದೆ ನೋಡಿ, ಹಿಂಗೆ ಬರಬೇಕು. ಇವಾಗ ಏನು ಮಾಡಬೇಕು, ನಾವೆಲ್ಲರೂ ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕು. ಇದು ಮಸಾಲೆನ 1 ನಿಮಿಷ ಆದರೂ ಅಟ್ಲೀಸ್ಟ್ ಬಿಡಿ, ಅಂತಂದರೆ ಇದು ಒಗ್ಗರಣೆ ಜೊತೆ ಹೊಂದ್ಕೊಂಡು ಅದು ಸ್ವಲ್ಪ ಆಯಿಲ್ ಬಿಡತ್ತೆ. ಅವಾಗ ನಾವು ಎಗ್ ಹಾಕಬೇಕು. ಇವಾಗ ಏನು ಮಾಡಬೇಕು, ಮಸಾಲೆ ಎಣ್ಣೆ ಬಿಟ್ಕೊಳತ್ತಲ್ಲ, ಎಗ್ ಹಾಕ್ಬೇಕು. ಇವಾಗ ಎಗ್ಗೆಲ್ಲ ಹಾಕಿದ್ಮೇಲೆ ಈ ಥರ ಸ್ಪೂನಿಂದ ಬಾಡಿಸ್ತಾ ಹೋಗಬೇಕು. ಕಂಟಿನ್ಯೂಸ್ ಈ ಥರ ಬಾಡಿಸ್ತಾ ಹೋಗಬೇಕು. ಅದು ಹೆಂಗಂದ್ರೆ ಉದ್ರಾಗತ್ತೆ, ಅಲ್ಲಿವರೆಗೆ ಮಾಡ್ತಾ ಹೋಗ್ಬೇಕು. ತಳ ಹೊತ್ತತ್ತೆ, ಕಂಟಿನ್ಯೂ ಆಡಿಸಿ ಈ ಥರ. ಈ ಥರ ಕಂಟಿನ್ಯೂಸ್ ಮಾಡ್ತಾನೆ ಇರಬೇಕು. ಎಲ್ಲಿವರೆಗೆ ಅದಂದ್ರೆ ಫುಲ್ ಉದ್ರಾಗಬೇಕು, ಅಲ್ಲಿವರೆಗೂ ಮಾಡ್ತಾನೇ ಇರಬೇಕು. ನೋಡಿ ಲಾಸ್ಟಲ್ಲಿ ಈ ಥರ ಉದ್ರಾಗತ್ತೆ, ಈ ಥರ ಆಗಬೇಕು. ಮಕ್ಕಳೆಲ್ಲ ಮೆಂತ್ಯ ತಿನ್ನಲ್ಲ ಅಂತಾರಲ್ವ, ಸೊಪ್ಪು ಈ ಥರ ಮಾಡ್ಕೊಡಿ, ತುಂಬ ಚೆನ್ನಾಗಿರುತ್ತೆ. ತಿಂತಾರೆ ಮಕ್ಕಳು ಚಪಾತಿ ಜೊತೆಗೆ. ಆಮೇಲೆ ಬಾಣಂತಿಯರಿಗೂ ಅಷ್ಟೇ ತುಂಬ ಒಳ್ಳೆಯದು, ಹಾಲು ಜಾಸ್ತಿ ಆಗುತ್ತೆ ಮೆಂತ್ಯ ತಿನ್ನೋದ್ರಿಂದ. ಈ ಥರ ಮಾಡ್ಕೊಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ. ಥ್ಯಾಂಕ್ ಯು.